ಜನವರಿ 26, 1950 ಅವತ್ತು ಸಂವಿಧಾನ ಜಾರಿ ಆಗ್ತದೆ ಅಲ್ವಾ? ಸಂವಿಧಾನ ಜಾರಿ ಆಗ್ತದೆ. ಆ ಜಾರಿಯಾದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಅಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಾವು ರಾಜಕೀಯ ಸಮಾನತೆ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದೆ. ಒಬ್ರಿಗೂ ಒಂದೇ ಓಟು ಅಲ್ಲ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನಿಗೂ ಒಂದೇ, ಇವನು ಕೆಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು. ಅದಕ್ಕೆ ಇರೋ ಬೆಲೆ ಒಂದೇ. ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಂಗಿಲ್ಲ. ರಾಜಕೀಯವಾಗಿದೆ, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ, ಅದು ಎಲ್ರಿಗೂ ಇದೆ. ಪ್ರೆಸಿಡೆಂಟ್ ಆದರೂ ಅಷ್ಟೇ, 4th ಕ್ಲಾಸ್ ಎಂಪ್ಲಾಯ್ ಆದರೂ ಅಷ್ಟೇ, ಅಥವಾ ಅನಕ್ಷರಸ್ಥ ಯಾವುದೇ ಸಮಾಜಕ್ಕೆ ಸೇರಿದರೂ ಕೂಡ ಅಷ್ಟೇ. ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅದಿಲ್ಲ. ನಾವು ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ಸಮಾನತೆ ಬರಬೇಕು. ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಯಾರು ಹೇಳಿರೋದು ಇದನ್ನ? ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಹೇಳೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ನಾವು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿದ್ದಾರೆ ಅಲ್ಲಿ ಅವ್ರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡದೆ ಹೋದರೆ ಸಮಾನತೆ ಕನಸಿನ ಗಂಟು. ಸಾಮಾಜಿಕ ನ್ಯಾಯ ಕನಸಿನ ಗಂಟು. ಇದನ್ನು ಮಾಡಬೇಕು. ಅದಕ್ಕೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಅವರು ನಮಗೆ. ಏನಂತ ಹೇಳಿದ್ದಾರೆ? ಶಿಕ್ಷಣ, ಸಂಘಟನೆ, ಹೋರಾಟ ಇವೆಲ್ಲ ತಗೋಬೇಕಾದ್ರೆ ಏನು ಮಾಡಬೇಕು? ಸುಮ್ಮನೆ ಕೊಡ್ತಾರ? ಅಷ್ಟು ಸುಲಭವಾಗಿ ಕೊಡಲ್ಲ. ಸಂವಿಧಾನ ಇದೆ ಅಂದ ತಕ್ಷಣ ಕೊಡಲ್ಲ. ಈ ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು. ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಶಿಕ್ಷಣ ಪಡ್ಕೋಬೇಕು ಎಲ್ರೂ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಇಲ್ಲದೆ ಹೋಗಿದ್ರೆ, ಜ್ಞಾನಿ ಆಗದೆ ಹೋಗಿದ್ರೆ ಆಯ್ತಿತ್ತ? ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗದೆ ಹೋಗಿದ್ರೆ ಇಂಥ ಸಂವಿಧಾನ ಆಗ್ತಿತ್ತ? ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷನಾದ್ರಿಂದ ಇಂಥ ಸಂವಿಧಾನ ಸಿಕ್ತು. ನಿಮ್ಗೆ ಗೊತ್ತಾ? ಅವತ್ತು ವಿರೋಧ ಮಾಡಿದ್ರು, ಜಾರಿ ಆಯ್ತಲ್ಲ. ನಮ್ಮಲ್ಲಿ ಬಹಳ ಜನ ಇದನ್ನೆಲ್ಲ ಯೋಚನೆ ಮಾಡಲ್ಲ. ಸ್ವಾರ್ಥಕ್ಕೋಸ್ಕರ ಯಾವ ಪಕ್ಷಕ್ಕಾರು ಹೊಟ್ಟೋಗ್ಬಿಡೋದು, ಯಾವ ಪಕ್ಷಕ್ಕಾರು ಹೊಟ್ಬಿಡೋದು. BJPಗಾರು ಹೋಗು, ಕಾಂಗ್ರೆಸ್ಗಾರು ಹೋಗು, ಜನತಾದಳಕ್ಕಾರು ಹೋಗು, ಇನ್ಯಾವ್ಲಿಗಾರು ಹೋಗು. ಯಾಕೆ ಹೋಗು? ಯಾರು ಸಂವಿಧಾನದ ಪರ ಇದ್ದಾರೆ ಅವ್ರ ಜೊತೆ ಇರಿ, ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅವ್ರ ಜೊತೆ ಇರಬೇಕು. ವೆರಿ ಸಿಂಪಲ್.
ಯಾರು ಸಂವಿಧಾನದ ಪರ ಇರೋರು? ಸಂವಿಧಾನ ವಿರೋಧ ಮಾಡಿದವರು ಯಾರು? ಸಂವಿಧಾನ ಜಾರಿಯಾದಾಗ ಗೋಲ್ವಾಲ್ಕರ್ ಅಂತ ಹೆಸರು ಕೇಳಿದ್ದೀರಾ? ಯಾರು ಅವರು? ಗೊತ್ತಾ? RSSನ 2ನೇ ಮುಖ್ಯಸ್ಥರು. ಸಾವರ್ಕರ್ ಅಂತ ಹೆಸರು ಕೇಳಿದ್ದೀರಾ? ಅವರಿಬ್ರು ಏನು ಹೇಳಿದ್ರು ಅಂತ ಗೊತ್ತಾ ನಿಮ್ಗೆ? ನೋಡಿ, ಇದೇ ಬಂದಿರೋದು ನಮಗೆ ತಾಪತ್ರಯ, ತಿಳ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಯಾರಿಗೆ ಇತಿಹಾಸ ಗೊತ್ತಿಲ್ಲ, ಈ ದೇಶದ ಇತಿಹಾಸ, ನಮ್ಮ ಇತಿಹಾಸ ಯಾರಿಗೆ ಗೊತ್ತಿಲ್ಲ, ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ತಿಳ್ಕೋಬೇಕಲ್ಲ ಇತಿಹಾಸನ. ಇತಿಹಾಸ ಗೊತ್ತಾಗದೆ ಹೋದ್ರೆ ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಅಂತ ಮಾಡೋದ? ಅವ್ರು ಮಾಡ್ತಾವ್ರೆ, ಅದಕ್ಕೆ ನಾವು ಮಾಡೋಣ. ಅದೆಲ್ಲ ನಾವು ಅಟ್ಲೀಸ್ಟ್ ನಮ್ಗೆ ಏನು ಹೇಳಿದ್ದಾರೆ. ಅವ್ರು ಇನ್ನೊಂದು ಏನು ಹೇಳಿದ್ರು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೋಡಪ್ಪ, ನಾನು ಭಾರಿ ಕಷ್ಟಪಟ್ಟು ಈ ಸಾಮಾಜಿಕ ನ್ಯಾಯದ ರಥ ಎಳ್ಕ ಬಂದಿದ್ದೀನಿ ಇಲ್ಲಿವರೆಗೆ. ದಯಮಾಡಿ ನಿಮ್ಮ ಕೈಲಾದರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಿ ನಾನು. ನಿಮಗೆ ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಅಲ್ಲೇ ಬಿಟ್ಟು ಬಿಡಿಯತ್ತೆ, ಯಾರು ಪುಣ್ಯಾತ್ಮರು ಬಂದು ಎಳೀತಾರೆ ಅಲ್ವಾ? ಅದೇ ಎಲ್ಲ ಮಾಡಬೇಕಾಗಿರೋದು ಈಗ ನಾವು. ಅದಕ್ಕೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ 2013ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆದ ವರ್ಷ. ಈಗ ನಿಮ್ಮ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಪರಿಶಿಷ್ಟ ಜಾತಿಯವರದು 17.15 ಇದೆ 2011 ಜನಗಣತಿ ಪ್ರಕಾರ. ಎಷ್ಟು? 17.15. ಆಮೇಲೆ ಪರಿಶಿಷ್ಟ ವರ್ಗದವ್ರದ್ದು 6.95 ಇದೆ. ಇವೆರಡು ಸೇರಿಸಿದ್ರೆ ಎಷ್ಟಾಯಿತು? 24.1. ನಾವು ಎಷ್ಟು ಅಭಿವೃದ್ಧಿ ಖರ್ಚು ಮಾಡ್ತೀವಿ ಈ ದೇಶದಲ್ಲಿ, ಅಷ್ಟು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತೇಳಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ. ನಿಮಗೂ ಗೊತ್ತಿಲ್ಲ ಏನು ಮಾಡೋದು ನಾವು? ಯಾರು ಮಾಡಿದ್ರು ಅದನ್ನು? ಕರ್ನಾಟಕದಲ್ಲಿ ಯಾರು ಮಾಡಿದಾರ? ಓಲಿ. ದೇಶದಲ್ಲಿ ಮಾಡಿದಾರ? ನರೇಂದ್ರ ಮೋದಿ ಅವರು ಮಾಡಿದಾರ? ಬೇರೆ ಯಾವುದಾದ್ರು BJP ರಾಜ್ಯ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ಮತ್ತೆ ಯಾಕೆ ಅವ್ರ ಜೊತೆ ಸೇರ್ಕೋಬೇಕು? ಹೇಳಿ ನೋಡೋಣ. ವೆರಿ ಸಿಂಪಲ್. ಮಾಡಿಲ್ಲ, ದೇಶದಲ್ಲಿ ಮಾಡಿಲ್ಲ. ಯಾವ ರಾಜ್ಯಗಳು BJP ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿಲ್ಲ. ನಾವು ಮಾಡಿದ್ದೀವಿ, ಕಾನೂನು ಮಾಡಿದ್ದೀವಿ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿದವ್ರ ಜೊತೆಲೆ ಇರೋದು ಹೆಂಗೆ? ಸಂವಿಧಾನ ಒಂದು ವೇಳೆ ಬದಲಾವಣೆ ಆಗೋದ್ರೆ, ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ಏನಾಗ್ಬೋದು? ಊಹಿಸ್ಕೊಳಕ್ಕಾಗತ್ತಾ? ಊಹಿಸ್ಕೊಳಕ್ಕಾಗತ್ತೇನ್ರಿ? ಯೋಚನೆ ಮಾಡಿ ನೀವು. ನಾನು ಬರೋವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಬಾಬಾ ಅಧಿಕಾರ ಸಿಕ್ಕಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ,
ಆ ರೀತಿ ಸರ್ಕಾರವನ್ನು ನಡೆಸಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂತೆ ಸಾರ್ಥಕ ಅಲ್ವಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಈ ಬುದ್ಧಿವಂತಿಕೆ ಅನ್ನೋದು ಇದೆಯಲ್ಲ, ಯಾರ ಅಪ್ಪನ ಮನೆ ಸೊತ್ತಲ್ಲ. ಅದು ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾವು ಬುದ್ಧಿವಂತರಾಯ್ತಿದ್ದೆವು, ಅವಕಾಶ ಸಿಕ್ಕಿಲ್ಲ ಹಿಂದೆ ಬಿದ್ದವರು. ನನಗೆ ಒಂದು ವೇಳೆ ಲಾಯರಾಗ ಅವಕಾಶ ಸಿಕ್ಕಿದ್ರೆ ಇವೆಲ್ಲ ಓದ್ಕೊಂಡು ಹೇಳಕ್ಕಾಯ್ತಿತ್ತ? ಓದ್ಕೊಂಡು ಹೇಳಕ್ಕಾಯ್ತಿತ್ತ? ಸಂವಿಧಾನ ಅರ್ಥ ಮಾಡ್ಕೊಂಡು ಹೇಳಕ್ಕಾಯ್ತಿತ್ತ? ಅವಕಾಶ ಸಿಕ್ಕೋದ್ರಿಂದ ವಿದ್ಯಾವಂತ ಲಾಯರ್ ಆದೆ, ರಾಜಕಾರಣಕ್ಕೆ ಬಂದೆ, ಮುಖ್ಯಮಂತ್ರಿನೂ ಆದೆ. ಒಂದು ವೇಳೆ ಅವಿದ್ಯಾವಂತನಾಗಿದ್ರೆ, ಅವಕಾಶನ ಸಿಗದೆ ಹೋಗಿದ್ರೆ ಇದೆಲ್ಲ ಹೇಳಕ್ಕಾಯ್ತಿತ್ತ? ಸೊ ಇದನ್ನ ನಾವು ತಿಳ್ಕೋಬೇಕಾಗುತ್ತೆ. ಯಾರಿಗೆ ಅವಕಾಶ ಸಿಗ್ತದೆ ಅವ್ರ ಮೇಲೆ ಬರ್ತಾರೆ, ಯಾರು ಅವಕಾಶ ಸಿಗ್ತಲ್ಲ ಅವ್ರು ಹಿಂದೆ ಉಳಿತಾರೆ. ಜಾತಿ ವ್ಯವಸ್ಥೆಯಿಂದ ಅವಕಾಶಗಳು ವಂಚಿತರಾಗಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ವಿದ್ಯಾವಂತರಾಗಬೇಕು, ಮನುಷ್ಯರಾಗಬೇಕು, ಸ್ವಾಭಿಮಾನಿಗಳಾಗಬೇಕು. ವಿದ್ಯಾವಂತರಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಆಮೇಲೆ ಮನುಷ್ಯರಾಗಿ ಬದುಕು. ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಇದನ್ನು ಕಲ್ತ್ಬೇಕು. ಎಲ್ಲರನ್ನೂ ಪ್ರೀತಿಸ್ಬೇಕು. ಆಗ ಮಾತ್ರ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಬಹಳ ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಗಂಟೆಗಟ್ಟಲೆ ಮಾತಾಡಬೇಕಾಗುತ್ತೆ, ಸಮಯ ಆಗ್ತದೆ. ಇಷ್ಟೇ ತಿಳ್ಕೊಳ್ಳಿ, ಅಂಬೇಡ್ಕರ್ ಏನು ಹೇಳ್ತಾರೆ ಹಂಗೆ ನಡೆಯಕ್ಕೆ ಪ್ರಯತ್ನ ಮಾಡ ಅಷ್ಟೇ. ಅದೇ ನಾವು ಅಂಬೇಡ್ಕರ್ಗೆ ಸಲ್ಲಿಸ್ತಕ್ಕಂಥ ಗೌರವ. ಅವ್ರು ಹೇಳಿದ ರೀತಿಯಲ್ಲಿ ಈಗ ಸಂವಿಧಾನ ಯಾಕೆ ನಾವು ಓದಿಸ್ತಾ ಇದ್ದೀವಿ ಅಂತಂದ್ರೆ, ಪ್ರತಿಯೊಂದು ಮಕ್ಕಳಿಂದ ಕೂಡ ಗೊತ್ತಾಗ್ಲಿಕ್ಕೆ ಸಂವಿಧಾನ ಅಂತ. ಬಹಳ ಜನಕ್ಕೆ ಸಂವಿಧಾನ ಗೊತ್ತಿಲ್ಲ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅದಕ್ಕೂ ಜೈ ಅನ್ನೋದು, ಪ್ರಜಾಪ್ರಭುತ್ವ ಬದಲಾವಣೆ ಮಾಡ್ತೀವಿ ಅದಕ್ಕೂ ಜೈ ಅಂತ ಹೇಳೋದು. ಸಂವಿಧಾನ ಓದ್ಕೋಬೇಕು. ಯಾರು ಸಂವಿಧಾನದ ಪರ ಇದ್ದಾರೆ, ಯಾರು ಸಂವಿಧಾನಕ್ಕೆ ವಿರುದ್ಧ ಇದ್ದಾರೆ, ಯಾರು ಸಂವಿಧಾನದ ರೀತಿ ನಡ್ಕೋತಾರೆ, ಯಾರು ಸಂವಿಧಾನದ ರೀತಿ ನಡ್ಕೊಳ್ಳಲ್ಲ. ಈ ಗೆರೆ ತಿಳ್ಕೋಬೇಕಲ್ಲಪ್ಪ, ಈ ಗೆರೆ ತಿಳ್ಕೋಬೇಕಲ್ಲ. ಅದು ತಿಳ್ಕೊಂಡ್ರೆ ನಾವು ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಇಷ್ಟನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಜೈ ಭೀಮ್.